ರಾಜಧಾನಿ ಬೆಂಗಳೂರಿನಲ್ಲಿ 5 ನಿಮಿಷ ಮಳೆ ಸುರಿದ್ರೆ ಸಾಕು ಬೆಂಗಳೂರಿನ ರಸ್ತೆಗಳೆಲ್ಲವೂ ಕೂಡ ಕೆರೆ ಅಂತಾಗುತ್ತೆ. ಸದ್ಯ ನಾನೀಗ ರಿಚ್ಮಂಡ್ ರಸ್ತೆಯಲ್ಲಿದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 5 ನಿಮಿಷ ಮಳೆ ಸುರಿದಿದ್ದಷ್ಟೇ ಸಂಪೂರ್ಣವಾಗಿ ರಸ್ತೆಗಳ ಎಲ್ಲವೂ ಕೂಡ ನೀರು ತುಂಬಿರುವಂಥದ್ದು. ರಸ್ತೆಗಳಲ್ಲಿ ನೀರು ಮೇಲೆ ಹರಿತಾ ಇರುವಂಥದ್ದಂದರೆ ರಸ್ತೆಯ ಅಕ್ಕಪಕ್ಕದಲ್ಲಿರುವಂತಹ ಚರಂಡಿಗಳಲ್ಲಿ ಹರಿಬೇಕಾದಂಥ ಮಳೆಯ ನೀರು ಸಂಪೂರ್ಣವಾಗಿ ರಸ್ತೆ ಮೇಲೆ ಹರಿತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ವಾಹನ ಸವಾರರು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ರಸ್ತೆಯ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಚರಂಡಿಗಳು ಕೂಡ ಸಂಪೂರ್ಣವಾಗಿ ಸಿಲ್ಟ್ನಿಂದ ತುಂಬೋಗಿರುತ್ತೆ. ಈ ಒಂದು ಸಿಲ್ಟನ್ನ ಮಳೆಗಾಲದಲ್ಲಿ ತೆಗೆಯುವಂಥದ್ದು, ಮಳೆ ಬಂದಾಗ ಅದು ಸಂಪೂರ್ಣವಾಗಿ ಮತ್ತೆ ಆ ಚರಂಡಿಗೆ ತುಂಬಿಕೊಳ್ಳುವಂಥದ್ದು. ಡಬಲ್ ಕೆಲಸ ಮಾಡೋದ್ರಲ್ಲಿ ನಮ್ಮ ಪಾಲಿಕೆ ಅಧಿಕಾರಿಗಳು ನಿಸೀಮರು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ರಿಚ್ಮಂಡ್ ಟೌನು, ರೀನಿಯರ್ ಸ್ಟ್ರೀಟು, ರೆಸಿಡೆನ್ಸಿ ರಸ್ತೆ ಎಲ್ಲ ರಸ್ತೆಗಳು ಕೂಡ ಈಗಾಗಲೇ ಜಲಾವೃತವಾಗಿರುವಂಥದ್ದು. ವಾಹನ ಸವಾರರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾರೆ. ಅದರಲ್ಲೂ ತುಂತುರು ಮಳೆ ಕೂಡ ಈಗಾಗಲೇ ಆರಂಭ ಆಗಿದೆ. ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾರೆ. ನನ್ನ ಜೊತೆಯಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೀನಿ. ಮೇಡಮ್, ಹೇಗೆ ಅನ್ನಿಸ್ತಿದೆ ಈ ರಸ್ತೆ ಮೇಲೆ ನಿಂತಿರುವಂಥ ಮಳೆ ಬರ್ಲಿಕ್ಕೆ ಆಯ್ತಾ? ಹೇಗೆ ಕಷ್ಟ ಅನ್ನಿಸ್ತಿದೆಯಾ ಅಂತ? ಡೈಲಿ ಕಷ್ಟ ಇದೆ ಅಣ್ಣ. ಏನ್ ಅನ್ಸುತ್ತೆ ಅಂದ್ರೆ ರಸ್ತೆ ಅಕ್ಕಪಕ್ಕದಲ್ಲಿರುವಂತ ಚರಂಡಿ ನೀರು ಕ್ಲೀನ್ ಮಾಡಬೇಕು, ಆ ಮಳೆ ನೀರು ಚರಂಡಿಯಲ್ಲಿ ಹರಿದು ಹೋಗಬೇಕು, ಇವೆಲ್ಲ ರಸ್ತೆ ಮೇಲೆ ಹರಿದು ಹೋಗ್ತಾ ಇದೆ. ತಾವು ಕೂಡ ಇಬ್ರು ಬಂದ್ರಿ, ಈಗ ಎಷ್ಟು ಸಂಕಷ್ಟ ಆಯ್ತು, ಹೇಗೆ ತೊಂದರೆ ಎದುರಿಸಿದ್ರಿ ಅಂತ? ಮುನ್ಸಿಪಾಲಿಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಣ್ಣ ಇವಾಗ. ಸೊ ಅವ್ರೇನಾದ್ರೂ ಕರ್ತವ್ಯ ತಗೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಡೈಲಿ ಅಡ್ಡಾಡಕ್ಕೆಲ್ಲ. ಸೊ ಅವ್ರು ಏನ್ ಹೇಳ್ತೀರಾ ಸರ್ BBMP ಅಧಿಕಾರಿಗಳಿಗೆ ಇದನ್ನ ಹೇಗೆ ಸರಿಪಡಿಸ್ಬೇಕು ಅಂದ್ರೆ ರಸ್ತೆ ಸರಿ ಇಲ್ಲ, ಗುಂಡಿ, ಅಕ್ಕಪಕ್ಕದಲ್ಲಿರುವಂತ ಚರಂಡಿಯಲ್ಲಿ ಸಿಲ್ಟ್ ತುಂಬಿರುತ್ತೆ, ನೀರು ಹೋಗಲ್ಲ. ಸೊ ಅದರಲ್ಲಿ ಅವರು ಅಂಡರ್ಗ್ರೌಂಡ್ ಪೈಪ್ಲೈನ್ ಸೆಟಪ್ ಮಾಡಿಬಿಟ್ರೆ ಒಳ್ಳೇದಾಗುತ್ತೆ. ಸೊ ಏನಾಗುತ್ತೆ ಅಂದರೆ ಇವಾಗ ಮಳೆ ನೀರೆಲ್ಲ ಇರುತ್ತಲ್ವ, ಸೊ ಅಂಡರ್ಗ್ರೌಂಡ್ ಪೈಪ್ಲೈನಲ್ಲಿ ಹರಿದು ಬಿಡುತ್ತೆ ಎಲ್ಲ. ಸೊ ರೋಡ್ ಬ್ಲಾಕೇಜು ಏನೂ ಆಗೋದಿಲ್ಲ. ಸೊ ಪೆಡಿಸ್ಟ್ರಿಯನ್ಸ್ಗೂ ಏನೋ ತೊಂದರೆ ಆಗೋದಿಲ್ಲ ಅಡ್ಡಾಡೋಕ್ಕೆ. ಮೇಡಮ್, ತಾವು ಕೂಡ ತುಂಬ ಭಯದಲ್ಲಿ ಸಂಕಷ್ಟದಲ್ಲೇ ಬಂದ್ರಿ. ಎಲ್ಲಿ ಗುಂಡಿ ಇದೆಯೋ, ಎಲ್ಲಿ ಬೀಳ್ತೀವೋ ಅನ್ನೋ ಆತಂಕದಲ್ಲಿ. ಹೇಗೆ ಅನ್ನಿಸ್ತು ಮೇಡಮ್ ಈ ರಸ್ತೆಯಲ್ಲಿ ಬರಬೇಕಾದ್ರೆ? ರೋಡೇ ಕಾಣಿಸ್ತಿಲ್ಲ ಇಲ್ಲಿ. ಎಲ್ಲಿ ಗುಂಡಿ ಇತ್ತು ಬಿದ್ದೋದ್ರೆ ಯಾರಿಗೆ ಗೊತ್ತಾಗುತ್ತೆ? ಸೊ ಸ್ವಲ್ಪ ಆದರೂ ಕ್ಲಿಯರ್ ಆಗಿರ್ಬೇಕಲ್ವಾ? ಅಲ್ಲ ಮೇಡಮ್, ಇವರು ರಸ್ತೆನ ಸರಿಪಡಿಸ್ಬೇಕು, ಇಲ್ಲ ಅಕ್ಕಪಕ್ಕದಲ್ಲಿರುವಂತಹ ಚರಂಡಿಯಲ್ಲಿ ಸಿಲ್ಟನ್ನ ತೆಗಿಬೇಕು, ನೀರು ಹೋಗೋಕ್ಕೆ ವ್ಯವಸ್ಥೆ ಮಾಡಬೇಕು. ನೀರು ಹೋಗೋಕ್ಕೂ ವ್ಯವಸ್ಥೆ ಇಲ್ಲ, ವಾಹನಗಳು ಹೋಗೋಕ್ಕೂ ವ್ಯವಸ್ಥೆ ಇಲ್ಲ. ಪಾದಚಾರಿಗಳು, ವಾಹನ ಸವಾರರು ಇದ್ರ ಸಂಕಷ್ಟನ ಎದುರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಿಲ್ವಾ ಮೇಡಮ್? ಹೌದು, ಇವಾಗ ನೋಡಿದ್ರಲ್ಲ ನಾವೇ ಹೆಂಗೆ ಬಂದ್ವಿ ಅಂತ. ಇನ್ನು ನಾವು ಯಂಗ್ಸ್ಟರ್ಸ್ ಓಕೆ, ಅದೇ ಓಲ್ಡ್ ಏಜ್ ಇದ್ದರೆ, ವಯಸ್ಸಾದವರಿದ್ರೆ, ಮಕ್ಕಳಿದ್ರೆ ಅವ್ರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಏನು ಪಾಲಿಕೆಗೆ, BBMPಗೆ, ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ ಮೇಡಮ್? ಇದೆಲ್ಲ ಕ್ಲೀನ್ ಮಾಡಬೇಕು. ಮಳೆಗಾಲದ ಸ್ವಲ್ಪ ಪ್ರಿಕಾಷನ್ಸ್ ತಗೋಬೇಕು. ಮಳೆ ಬರುವಾಗ ತಗೊಳ್ಳೋದಲ್ಲ, ಮಳೆ ಬರೋಕ್ಕಿಂತ ಮುಂಚೆ. ಏನು ಮಾಡ್ತಾರೆ ಅಂದರೆ ಮಳೆಗಾಲ ಬರ್ತಿದ್ದಂತೆ ಚರಂಡಿಯಲ್ಲಿರುವಂಥ ಸಿಲ್ಟನ್ನು ತೆಗೆದು ಸೈಡಿಗೆ ಹಾಕೋದು. ಅದು ಮಳೆ ಬಂದಾಗ ಮತ್ತೆ ಆ ಸಿಲ್ಟೆಲ್ಲ ಕೊಚ್ಕೊಂಡು ಚರಂಡಿಗೆ ಹೋಗುತ್ತೆ. ಇವರು ಡಬಲ್ ಕೆಲಸ ಮಾಡೋದ್ರಲ್ಲಿ ನಿಸೀಮರು ಅಂತ ಅನ್ಸಲ್ವಾ ಮೇಡಮ್? ಹೌದು, ಹಾಗೆ ಇದ್ದಾರೆ. ಗೌರ್ನಮೆಂಟ್ ಹಂಗಿದೆ, ಇದು ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಮಳೆಗಾಲದಲ್ಲಿ ರೋಡ್ ಸರಿ ಮಾಡ್ತಾರೆ, ಇದು ಯಾರು ಮಾಡ್ತಾರೆ? ಸಮ್ಮರ್ ಸೀಸನಲ್ಲಿ ಸುಮ್ಮನೆ ಇರ್ತಾರೆ. ಅವಾಗ ಮಾಡಿದರೆ ಇಷ್ಟೊತ್ತಿಗೆ ಸರಿ ಆಗುತ್ತಲ್ವ ಎಲ್ಲದೂ. ಇವಿಷ್ಟು ಕೂಡ ಇಲ್ಲಿರುವಂತಹ ಪಾದಚಾರಿಗಳು ಹೇಳ್ತಾ ಇರುವಂಥದ್ದು. ಮಳೆ ಬರುವುದಕ್ಕಿಂತ ಮುಂಚೆ ಈ ಒಂದು ರಸ್ತೆಗಳನ್ನು ಸರಿ ಮಾಡಬೇಕಾದ್ರೆ, ಮಳೆ ಬಂದಾಗ ರಸ್ತೆಗಳನ್ನು ಸರಿ ಮಾಡುವಂಥದ್ದು, ಗುಂಡಿಗಳನ್ನು ಸರಿ ಮಾಡುವಂಥದ್ದು, ಅದು ಮಳೆ ಬಂದರೆ ಮತ್ತೆ ಸಿಲ್ಟ್ ತುಂಬಿಕೊಳ್ಳುತ್ತೆ, ಸಂಪೂರ್ಣವಾಗಿ ಹಾಳಾಗತ್ತೆ. ಇಲ್ಲಿ ನೋಡಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ವಾಹನ ಸವಾರರು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಿದ್ದಾರೆ. ಈ ಒಂದು ರಸ್ತೆಯಲ್ಲಿ ಸರಿಯಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮಳೆ ನೀರು ಅಕ್ಕಪಕ್ಕದಲ್ಲಿ ಚರಂಡಿಗಳಿದೆ, ಆ ಚರಂಡಿಯಲ್ಲಿ ಹರಿದು ಹೋಗಬೇಕಾದಂಥ ನೀರು ರಸ್ತೆ ಮೇಲೆ ಹರಿದೋಗ್ತಾ ಇದೆ. ನೋಡಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇಷ್ಟೊಂದು ನೀರು ರಸ್ತೆ ಮೇಲೆ ಹರಿದೋದ್ರೆ ವಾಹನ ಸವಾರರು ಸಂಚಾರ ಮಾಡೋದು ಹೇಗೆ? ಗುಂಡಿಯಲ್ಲಿದೆ, ರಸ್ತೆಯಲ್ಲಿದೆ, ಇದು ಯಾವುದೂ ಕೂಡ ಗೊತ್ತಾಗೋದಿಲ್ಲ ವಾಹನ ಸವಾರರಿಗೆ. ಹಾಗಾಗಿ ವಾಹನಗಳು ಸ್ಲೋ ಮೂಮೆಂಟ್ನಲ್ಲಿ ಸಂಚಾರವನ್ನು ಮಾಡುತ್ತೆ. ಹಾಗಾಗಿ ಟ್ರಾಫಿಕ್ ಜಾಮು, ಟ್ರಾಫಿಕ್ಕು ಸ್ಲೋ ಮೂಮೆಂಟ್ ಕೂಡ ಆಗುತ್ತೆ. ಇಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ವಾಹನಗಳು ಸಾಕಷ್ಟು ದೂರ ಹಾಗೆ ನಿಂತಲ್ಲೇ ನಿಂತಿರುವಂಥದ್ದು, ಸ್ಲೋ ಮೂಮೆಂಟ್ ಆಗಿರುವಂಥದ್ದು. ಕಾರಣ ಗುಂಡಿ ಎಲ್ಲಿದೆಯೋ ಗೊತ್ತಾಗಲ್ಲ. ಮತ್ತು ಅಕ್ಕಪಕ್ಕದಲ್ಲಿ ವಾಹನ ಅಂದರೆ ಮಳೆ ಬರುವಂಥ ಸಂದರ್ಭದಲ್ಲಿ ಜೋರಾಗಿ ವಾಹನವನ್ನು ಚಲಾಯಿಸಿದರೆ ಅಕ್ಕಪಕ್ಕದಲ್ಲಿ ಓಡಾಡುವಂಥವ್ರಿಗೆ, ಅಕ್ಕಪಕ್ಕ ಟೂ ವೀಲರಲ್ಲಿ ಬರುವಂಥವ್ರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ವಾಹನ ಸವಾರರು ಕೂಡ ಸ್ಲೋ ಆಗಿ ವಾಹನವನ್ನು ಚಲಾಯಿಸ್ಲಿಕ್ಕೆ ಮುಂದಾಗ್ತಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.